ಎಲ್ಲರಿಗೂ ನಮಸ್ಕಾರ. ನಾನು ರೇಖಾ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿದ್ದೀನಿ ಇವತ್ತು ಲಾಲ್ಬಾಗ್ನಲ್ಲಿ ಸ್ವಾತಂತ್ರ್ಯೋತ್ಸವದ ಸಲುವಾಗಿ 251ನೇ ಫಲಪುಷ್ಪ ಪ್ರದರ್ಶನ ಲಾಲ್ಬಾಗ್ನಲ್ಲಿ ನಡೀತಾ ಇದೆ. ಅಂದರೆ ಫ್ಲವರ್ ಶೋ. ಎವ್ರಿ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇಗೆ ಫ್ಲವರ್ ಶೋನ ಆರ್ಗನೈಸ್ ಮಾಡಿದ್ದಾರೆ ಕರ್ನಾಟಕ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ನವರು. ಸೊ ಈ ವರ್ಷ ಕೂಡ ಫ್ಲವರ್ ಶೋ ನಡೀತಾ ಇದೆ. ಪ್ರತಿ ವರ್ಷ ಕೂಡ ಫ್ಲವರ್ ಶೋನ ನನ್ನ ಬ್ಲಾಗ್ಸಲ್ಲಿ ನಾನು ಕವರ್ ಮಾಡಿದ್ದೀನಿ. ಹಾಗೆ ಈ ವರ್ಷ ಕೂಡ ಕವರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವರ್ಷದ ಫ್ಲವರ್ ಶೋ ಸ್ಪೆಷಾಲಿಟಿ ಏನು ಅನ್ನೋದನ್ನ ನೀವು ನನ್ನ ವ್ಲಾಗಲ್ಲಿ ನೋಡಬೇಕು. ಕಂಪ್ಲೀಟ್ ವ್ಲಾಗಲ್ಲಿ ನಾನು ನಿಮಗೆ ಫ್ಲವರ್ ಶೋ ಟೋರ್ನ ಕೊಟ್ಟಿದ್ದೀನಿ. ಆ್ಯಂಡ್ ಭಾರತ ಕಂಡಂಥ ಒಬ್ಬ ಶ್ರೇಷ್ಠ ವ್ಯಕ್ತಿಗೆ ಈ ವರ್ಷದ ಫ್ಲವರ್ ಶೋನನ್ನು ಡೆಡಿಕೇಟ್ ಮಾಡಿದ್ದಾರೆ. ಆ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನೀವು ನನ್ನ ಚಾನಲ್ಗೆ ಇದೇ ಮೊದಲನೇ ಸರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ. ಆ್ಯಂಡ್ ಲಾಲ್ಬಾಗ್ ಒಳಗಡೆ ಒಂದು ಸ್ವಲ್ಪ ಗ್ಲಿಮ್ಸಸ್ಸು ಆ್ಯಂಡ್ ಕೆಲವು ಡೀಟೇಲ್ಸು, ಟಿಕೆಟ್ ದರ ಎಷ್ಟೊತ್ತಿಂದ ಇದು ಶುರುವಾಗುತ್ತೆ, ಕ್ಲೋಸ್ ಆಗುತ್ತೆ, ಯಾವ ದಿನ ಬರಬೇಕು, ಈ ಥರ ಚಿಕ್ಕ ಪುಟ್ಟ ಡೀಟೇಲ್ಸ್ ಇರುವಂಥ ಇನ್ಫಾರ್ಮೇಷನನ್ನು ಕೂಡ ನಾನು ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಮೇಯ್ನಾಗಿ ಕಂಪ್ಲೀಟ್ ಫ್ಲವರ್ ಶೋನ ಟೂರನ್ನು ನಾನು ನಿಮಗೆ ಕೊಡ್ತೀನಿ. ಸೊ ತಡ ಮಾಡದೆ ಶುರು ಮಾಡೋಣ. ಲಾಲ್ಬಾಗ್ ಒಳಗಡೆ ಹೋಗೋಣ ಬನ್ನಿ. ಲಾಲ್ಬಾಗಿಗೂ ನಮ್ಮನೆಗೂ ತುಂಬಾ ಹತ್ತಿರ ಇದೆ. ಹಾಗಾಗಿ ಮೊದಲನೇ ದಿನವೇ ನಾವು ಹೋದ್ವಿ. ಇಲ್ಲಿ ನೋಡ್ಬೋದು, ನಾನು ನಿಮ್ಗೆ ತೋರಿಸ್ತಾ ಇರೋದು ವೆಸ್ಟ್ ಗೇಟ್ ಆಫ್ ಲಾಲ್ಬಾಗ್. ಆ್ಯಂಡ್ ಸಾಕಷ್ಟು ಪೊಲೀಸರು ಕೂಡ ಇದ್ದರು. ಎಲ್ಲ ಥರದ ಸೆಕ್ಯೂರಿಟಿ ಮತ್ತು ಟ್ರಾಫಿಕ್ ಕಂಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ. ಸೊ ನಾವು ಯಾವುದಕ್ಕೂ ವರಿ ಮಾಡೋದು ಬೇಡ. ಎವ್ರಿ ಇಯರ್ ಥರ ಈ ವರ್ಷವೂ ಕೂಡ ಫ್ಲವರ್ ಶೋ ಸೂಪರಾಗಿ ಆಗುತ್ತೆ. ರೋಡ್ ಕ್ರಾಸ್ ಮಾಡಿಕೊಂಡು ಲಾಲ್ಬಾಗ್ ವೆಸ್ಟ್ ಗೇಟ್ ಒಳಗಡೆ ಹೋಗೋದಕ್ಕೆ ಅಂತ ನಾವು ಹೊರಟ್ವಿ. ನೀರು ಎಷ್ಟೊಂದಿದೆ ಅಲ್ಲ ಸರಿ. ಸೊ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ನಾವು ವೆಸ್ಟ್ ಗೇಟ್ ಒಳಗಡೆಯಿಂದ ಬಂದ್ವಿ. ಬಂದ ತಕ್ಷಣ ನಮಗೆ ಲಾಲ್ಬಾಗ್ ಕೆರೆ ಸಿಗುತ್ತೆ. ಕೆರೆ ತುಂಬ ನೀರಿದೆಯಪ್ಪ, ನೋಡೋಕ್ಕೆ ಸಖತ್ ಖುಷಿ ಆಗುತ್ತೆ. ಆ್ಯಂಡ್ ವೀಕ್ ಡೇಸ್ನಲ್ಲಿ ಅಡಲ್ಟ್ಸ್ಗೆ 80 ರೂಪೀಸು, ಮಕ್ಕಳಿಗೆ 30 ರೂಪೀಸು. ನೀವು ಶನಿವಾರ, ಭಾನುವಾರ, ಗೌರ್ಮೆಂಟ್ ಹಾಲಿಡೇ ದಿನ ಬಂದರೆ 100 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ಶಾಲಾ ಮಕ್ಕಳಿಗೆ ಅಂಡರ್ ದ ಬಿಲೋ ಏಜ್ ಆಫ್ 12 ಇಯರ್ಸ್ ಎಲ್ಲರಿಗೂ ಕೂಡ ಫ್ರೀ. ಅಂದರೆ ಸಮವಸ್ತ್ರ ಧರಿಸಿ ಬಂದರೆ ಮಾತ್ರ. ಸೊ ಇವಾಗ ಫ್ಲವರ್ ಶೋ ಒಳಗಡೆ ಹೋಗೋಣ ಬನ್ನಿ. ಬೆಂಗಳೂರಿನ ಟ್ರಾಫಿಕ್ ಜೀವನದಲ್ಲಿ ಯಾವುದೋ ಬೇರೆ ಊರಿಗೆ ಹೋಗಿದ್ದೀವಿ, ಯಾವುದೋ ಬೇರೆ ಲೋಕಕ್ಕೆ ಹೋಗಿದ್ದೀವಿ ಅನ್ಸೋದಂತೂ ನಿಜ ಲಾಲ್ಬಾಗ್ ಒಳಗಡೆ. ಯಾಕಂದರೆ ಅಷ್ಟು ಹಸಿರು, ಅಷ್ಟು ಗಾಳಿ, ಆ್ಯಂಡ್ ಪಕ್ಷಿಗಳು ಕಿಚಿ ಪಿಚಿ ಅಂತ ಇರತ್ವೆ. ಸಾಕಷ್ಟು ಫ್ರೆಶ್ನೆಸ್ ನಮಗೆ ಫೀಲ್ ಆಗುತ್ತೆ. ಆ್ಯಂಡ್ ಗಾಜಿನ ಮನೆ ಒಳಗಡೆ ಫ್ಲವರ್ ಶೋ ನಡೀತಾ ಇರುತ್ತೆ. ಆ್ಯಂಡ್ ಎಲ್ಲ ಕಡೆ ಬೋರ್ಡನ್ನು ಹಾಕಿರ್ತಾರೆ, ಗಾಜಿನ ಮನೆಗೆ ದಾರಿ ಅಂತ. ಗಾಜಿನ ಮನೆಗೆ ಹೋಗುವ ರಸ್ತೆಯಲ್ಲಿ ನಮಗೆ ಗುಲಾಬಿ ತೋಟ ಕೂಡ ಕಾಣುತ್ತೆ. ಐ ಥಿಂಕ್ ಇದು 1920ರಲ್ಲಿ ಎಸ್ಟಾಬ್ಲಿಷ್ ಆಗಿರೋದು ಅನಿಸುತ್ತೆ. ಲಾಲ್ಬಾಗ್ನ ಮೇನ್ ಅಟ್ರಾಕ್ಷನ್ ಈ ಗುಲಾಬಿ ತೋಟ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಡೆಯೋಕ್ಕಾಗದೇ ಇರೋರಿಗೆ ಆ ಥರ ವೆಹಿಕಲ್ ವ್ಯವಸ್ಥೆ ಕೂಡ ಇರುತ್ತೆ. ಆ್ಯಂಡ್ ಈ ಮರ ನೋಡಿ ನಾನು ನಿಜವಾಗ್ಲೂ ಮೆಸ್ಮರೈಸ್ಡ್ ಆದೆ. ಆ ಒಂದು ಆಕೃತಿ ಇದೆಯಲ್ಲ, ಅದನ್ನು ವರ್ಣನೆ ಮಾಡೋಕ್ಕಾಗಲ್ಲ. ಅಷ್ಟು ಬೃಹದಾಕಾರವಾದ ಮರಗಳು ನಿಸರ್ಗದ ಮುಂದೆ ನಾವೆಲ್ಲ ಎಷ್ಟು ಚಿಕ್ಕವರು ಅನ್ನೋ ಒಂದು ಭಾವನೆನೂ ನಮಗೆ ಕೊಡುತ್ತೆ. ಆ್ಯಂಡ್ ಗಾಜಿನ ಮನೆ ಹೊರಗಡೆ ಹೀಗಿತ್ತು. ಆ್ಯಂಡ್ ನೀವು ಶನಿವಾರ ಭಾನುವಾರ ಹೋದರೆ ಜನ ಇರೋದಂತೂ ನಿಜ. ಆ್ಯಂಡ್ ನಿಮ್ಗೆ ಇವಾಗ ಆಲ್ರೆಡಿ ಗೊತ್ತಾಗಿರುತ್ತೆ ಯಾಕೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿತ್ರಣಗಳು ಇಲ್ಲಿ ಹೊರಗಡೆ ಕಾಣಿಸ್ತಾ ಇದೆ ಅಂತ. ಸೊ ಈ ವರ್ಷದ 2024ರ 251ನೇ ಸ್ವಾತಂತ್ರ್ಯೋತ್ಸವದ ಫ್ಲವರ್ ಶೋನ ಡೆಡಿಕೇಟ್ ಮಾಡ್ತಾ ಇರೋದು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ. ಆ್ಯಂಡ್ ಗಾಜಿನ ಮನೆ ಮುಂದೆನೇ ಇದೊಂದು ಬ್ಯೂಟಿಫುಲ್ ಫೌಂಟೇನ್ ಕೂಡ ಇದೆ ನಿಮಗೆ. ಆ್ಯಂಡ್ ಈ ಸರಿ ಸಾಕಷ್ಟು ಜನ ಫಾರಿನರ್ಸ್ ಕೂಡ ಕಾಣಿಸಿದ್ರು, ಆಲ್ರೆಡಿ ಫಸ್ಟ್ ಡೇನೇ ಬಂದಿದ್ದಾರಲ್ಲ ಅಂತ. ಆ್ಯಂಡ್ ಈ ರಂಗೋಲಿ ತುಂಬ ಚೆನ್ನಾಗಿ ಬರೆದಿದ್ರು. ಆ್ಯಂಡ್ ನರ್ಸಿಂಗ್ ಕ್ಯಾಬಿನ್ ಅಂತೂ ಎವ್ರಿ ಟೈಮ್ ಇರುತ್ತೆ. ಸೊ ಇದು ಎಂಟ್ರೆನ್ಸ್ ಹೋಗ್ತಾ ಇರೋದು. ಇಲ್ಲಿ ನಾವು ಟಿಕೆಟನ್ನು ತೋರಿಸ್ಬಿಟ್ಟು ಒಳಗಡೆ ಹೋಗಬೇಕಾಗತ್ತೆ.
ಗಾಜಿನ ಮನೆ ಒಳಗಡೆ ನಡೀತಾ ಇದ್ದಂಥ ಫ್ಲವರ್ ಶೋ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಡೆಡಿಕೇಟ್ ಆಗಿರುವಂಥ ಫ್ಲವರ್ ಶೋನ ನೋಡಿಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದರೂ ಕೂಡ ಗಾಜಿನ ಅರಮನೆ ಅಕ್ಕಪಕ್ಕ ಎಲ್ಲ ಈ ಥರ ಫ್ಲವರ್ ಶೋಸ್ ಅಂದರೆ ಫ್ಲವರ್ ಡೆಕೋರೇಷನ್ಸನ್ನು ಮಾಡಿರ್ತಾರೆ. ಆ್ಯಂಡ್ ನಾನು ಲೈಫಲ್ಲಿ ಎಲ್ಲನೂ ಎಂಜಾಯ್ ಮಾಡಬೇಕು ಅನ್ನೋ ಮನಸ್ಥಿತಿ ಇರೋಳು. ಸೊ ಹಾಗಾಗಿ ಈ ಫೋಟೋನು ತೆಗೆಸ್ಕೋಬೇಕು ಅಂತ ತೆಗೆಸ್ಕೊಂಡೆ. ಫ್ಲವರ್ ಶೋ ಒಳಗಡೆ ಎಲ್ಲ ತೋರಿಸ್ತೀವಿ. ಇವಾಗ ಒಂದಷ್ಟು ಶಾಪಿಂಗ್ ಝೋನ್ ಇದೆ. ಶಾಪಿಂಗ್ ಝೋನ್ ಹತ್ರ ಕರ್ಕೊಂಡು ಹೋಗ್ತೀನಿ. ಸಿಕ್ಕಾಪಟ್ಟೆ ಬಿಸಿಲಾಗ್ತಿದೆ. ಬನ್ನಿ ಫೋಟೋ ತಗೊಳ್ಳೋಣ. ನನ್ನ ಫೋಟೋ ರೆಡಿ ಆಗ್ತಿದೆ. ಇಲ್ಲೇ ತೆಗೆಸ್ಕೊಂಡಿದ್ದಿದ್ರ ಮುಂದೆ. ಮೇಡಮ್ ನಿಮ್ಗೆ ತುಂಬಾ ಹೆಲ್ಪ್ ಮಾಡೋದಾಗುತ್ತೆ. ಇದು ದೃಷ್ಟಿ ನಿವಾರಣ ಹೆಂಗೆ ಇಲ್ಲ? ಅದು ಏನಿಲ್ಲ, ದೃಷ್ಟಿ ನಿವಾರಣೆ ಅಂದ್ರೆ ಅದು ಗರುಡಕಾಯಿ ಏನ್ಬಿಟ್ಟು ಗರುಡಕಾಯಿ ಇದು ಬಾಗ್ಲಲ್ಲಿ ಕಟ್ಟಿದ್ರೆ ಮನೆಯಲ್ಲಿ ಬಾಗ್ಲಲ್ಲಿ ಕಟ್ಟಕ್ಕೆ ಅವಕಾಶ ಇಲ್ಲ ಅಂದ್ರೆ ದೇವ್ರ ರೂಮಲ್ಲಿ ಇಟ್ಟು ಪೂಜೆ ಮಾಡ್ಬೋದು. ಗರುಡಕಾಯಿ ಅಂತ ಬಹಳ ಅತ್ಯುತ್ತಮವಾದ ಪ್ರಯೋಜನಕಾರಿಯಾದ ಕಾಯಿ ಅಂತ ಕರೀತಾರೆ ಅದನ್ನ. ಮೇಡಮ್ ನಮ್ದು ಸೀಗೆಕಾಯಿ ಸ್ವಲ್ಪ ನೋಡಿ ಹೇಳ್ತೀನಿ. ಇದು ಸೀಗೆಕಾಯಿ ಪುಡಿ ಪರಿಶುದ್ಧವಾದ್ದು. ನಾನೇ ಸ್ವಂತ ಮನೆಯಲ್ಲಿ 15 ವರ್ಷದಿಂದ ಇದನ್ನ ತಯಾರು ಮಾಡಿ ಮಾರ್ತೀನಿ. ಇದರಲ್ಲಿ ನಾನು ಅಂಟ್ವಾಳ, ಲಾವಂಚ, ಹೆಸರು ಕಾಳು, ಮೆಂತ್ಯ, ಹೈಬಿಸ್ಕಸ್ ಎಲ್ಲ ಹಾಕಿ ತಯಾರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಒಂದು ಇದಕ್ಕೆ ತುಂಬಾ ಉಪಯುಕ್ತವಾದದ್ದು. ಏನೇ ಡ್ಯಾಂಡ್ರಫ್ ಇದ್ದೋಗುತ್ತೆ, ಏರ್ ಫಾಲ್ ಕಡಿಮೆ ಆಗ್ತಿದೆ. ಯಾವುದೇ ತರವಾದ ಕೆಮಿಕಲ್ ಇಲ್ಲ. ಮುಖ್ಯವಾಗಿ ಇದರಲ್ಲಿ ನ್ಯಾಚುರಲ್ ನೈಸರ್ಗಿಕವಾದದ್ದು. ಇದು ಬಂದು ಕೆಜಿ 600 ರೂಪಾಯಿ. ಇದು 1 kg ಇದೆಯಾ? ಇಲ್ಲ, ಇದು ½ ಕಿಲೋ ಇದೆ. ½ ಕಿಲೋ. ಸೊ ನೀವು ಇಲ್ಲಿಗೆ ಫ್ಲವರ್ ಶೋಗೆ ಬಂದ್ರೆ ಗಾಣದ ಮನೆ ಅಂತ ಇವ್ರ ಅಂಗಡಿ. ಸೊ ಇಲ್ಲಿ ಸೀಗೆಕಾಯಿ ಬಳಸೋ ಅಂತವ್ರು ಇವ್ರ ಹತ್ರ ಬಂದು ಸೀಗೆಕಾಯಿನ ಕೊಂಡ್ಕೊಳ್ಳಿ. ಭಾಗ್ಯಲಕ್ಷ್ಮಿ ಅಂತ ನನ್ನ ಹೆಸರು. ಥ್ಯಾಂಕ್ ಯು. ಫ್ಲವರ್ ಶೋನಲ್ಲಿ ಪರಿಚಯ ಆದಂತವ್ರು ನೀವು ಬನ್ನಿ, ಪರವಾಗಿಲ್ವಾ? ಓಕೆ, ಹೇಗೆ ಅನ್ಸ್ತು ಫ್ಲವರ್ ಶೋ? ತುಂಬಾ ಚೆನ್ನಾಗಿ ಅನಿಸ್ತು. ನೀವು ಪ್ರತಿಯೊಂದು ಕಡೆನೂ ನಮ್ಮ ಫೋಟೋ ತೆಕ್ಕೊಟ್ಟು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಓಕೆ, ಲಕ್ಕಿಲಿ ತುಂಬಾ ರಶ್ ಕಡಿಮೆ ಇದೆ ಅಲ್ವಾ? ಅದರಿಂದ ಒಂದೊಂದು ಇಂಟೆನ್ಸ್ ಆಗಿ ನೋಡೋ ತರ ಚಾನ್ಸ್ ಸಿಕ್ತು. ಕರೆಕ್ಟ್. ತುಂಬಾ ಚೆನ್ನಾಗಿದೆ. ಎಲ್ಲರೂ ನೋಡ್ಲೇಬೇಕಂತ. ಅದು ನಾವೆಲ್ಲ ಫಸ್ಟ್ ಡೇನೆ ಬಂದ್ಬಿಟ್ಟಿದೀವಿ. ಫಸ್ಟ್ ಡೇ ಬಂದು ತುಂಬಾ ಲೆಕ್ಕ. ಹೌದು, ಫ್ರೆಶ್ ಇದೆ, ಜನ ಕಡಿಮೆ ಇದ್ದಾರೆ. ಒಂದೊಂದು ಫ್ರಂಟ್ ಅಲ್ಲಿ ಇಟ್ಟಿದಾರಲ್ಲ, ಸಾಂಚಿ ಸ್ತೂಪ ತುಂಬಾ ಇಷ್ಟ ಆಯ್ತು. ಅದು ಹೌದು, ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಪಾರ್ಲಿಮೆಂಟ್ ಚೆನ್ನಾಗಿ ಮಾಡಿದಾರಲ್ಲ, ತುಂಬಾ ಚೆನ್ನಾಗಿದೆ. ಹೌದು. ಥ್ಯಾಂಕ್ ಯು. ರಾಗಿ. ಸೊ ಈ ಅಂಗಡಿನಲ್ಲಿ ಎಕೋ ವೈಬ್ ಅಂತ ಪರಿಸರ ಸ್ನೇಹಿ ಉತ್ಪನ್ನಗಳು, ಬ್ಯಾಂಬೂ ಐಟಮ್ಸ್ ಅಷ್ಟೇ ಇರೋದಿಲ್ಲಿ. ವಾಟರ್ ಬಾಟಲ್ಸ್, ಕಾಫಿ ಕಪ್ಸ್ ಆ್ಯಂಡ್ ಪಾತ್ರೆ ತೊಳೆಯೋದು ಕೂಡ ಬ್ಯಾಂಬೂ ಇದರಲ್ಲಿ. ಆ್ಯಂಡ್ ಡೈರೀಸ್, ಕೋಮ್ಸ್, ಕ್ಯಾಂಡಲ್ಸ್. ನಿಮಗೊಂದು 5-6 ಅವರ್ಸ್ ಹಾಟ್ ಇರುತ್ತೆ. 5-6 ಅವರ್ಸ್ ಹಾಟ್ ಇರುತ್ತೆ. ಸೊ ಬಾಟಲ್ಸ್ ಎಲ್ಲ ಹಾಟ್ ಆ್ಯಂಡ್ ಕೋಲ್ಡ್ ನಿಮಗೆ ಥರ್ಮಲ್ ಥರ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಥರ್ಮಲ್ ಬಾಟಲ್ಸು. ಒಂದು 5-6 ಅವರ್ಸ್ ವಾರ್ಮ್ ಇರುತ್ತೆ. ಬೋತ್ ಹಾಟ್ ಆ್ಯಂಡ್ ಕೋಲ್ಡ್. ಸೊ ಇದು ಟ್ರಾವೆಲಿಂಗ್ ಮ್ಯಾಟ್ಸ್ ಅಂತ. ಈ ಥರ ಫೋಲ್ಡ್ ಮಾಡಿ ನಾವು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು. ಆ್ಯಂಡ್ ವೆನ್ ಎವರ್ ವಿ ವಾಂಟ್ ಟು ಸಿಟ್ ಈ ಥರ ಓಪನ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿಕಮ್ ಅ ಬೇಗ್ ಮ್ಯಾಟ್. ಸೊ ಫ್ಲವರ್ ಶೋನಲ್ಲಿ ಅಂಗಡಿ ಹೆಸರೇನು? B10. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗೋಣ ಇನ್ನೇನು ಅಂತ ಇರುವಾಗ ನನಗೆ ಈ ಒಂದು ಅಪರೂಪದ ದೃಶ್ಯ ಕಾಣಿಸ್ತು. ಹಿಂದೆಯಿಂದ ಮಾತ್ರ ಅವರು ನಾನು ನೋಡೋಕ್ಕೆ ಸಾಧ್ಯ ಇತ್ತು. ಕೋತಿಗಳಿಗೆಲ್ಲ ಟೊಮೆಟೊ ತೊಗೊಂಡು ಬಂದು ಕೊಡ್ತಾಯಿದ್ರು. ಇನ್ನೊಂದು 2-3 ಬ್ಯಾಗ್ ಇತ್ತು. ನಾನು ದೇವಸ್ಥಾನದಲ್ಲಿ ಇರುವಂಥ ದೇವರಿಗಿಂತ ಈ ಥರ ಮನುಷ್ಯರನ್ನ ನೋಡಿದಾಗ ನಾನು ಅವರಲ್ಲೇ ದೇವ್ರನ್ನ ಕಾಣ್ತೀನಿ. ದೇವಸ್ಥಾನದಲ್ಲಿ ದೇವ್ರಿದಾನೋ ಇಲ್ವೋ ಗೊತ್ತಿಲ್ಲ, ಇವರೇ ದೇವರು ಅಂತ ಹೇಳೋದ್ರಲ್ಲಿ ತಪ್ಪಾಗಲ್ಲ. ಸೊ
ಸರ್ ಬಸವರಸ ಅವ್ರು ನಮ್ಮ ಜೊತೆಗಿದ್ದಾರೆ. ಸೊ ಇದು ಹೇಗೆ ಶುರುವಾಯ್ತು ಸರ್ ನಿಮಗೆ ಈ ಹಾಬಿ? ಏನೋ ಬರ್ತಿದ್ದ ಮೇಡಮ್ ಲಾಲ್ಬಾಗ್ಗೆ, ಏನೋ ಅದು ಕೊಡೋಕ್ಕೆ ಇಷ್ಟ ಅನ್ನಿಸ್ತು. ಅದು ಕೊಟ್ಟು ಅದು ತಿಂದರೆ ನಮಗೆ ಏನೋ ಒಂದು ಸಂತೋಷ. ಹೌದು, ಅದಕ್ಕೆ ಡೈಲಿ. ಓಕೆ, ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಇದ್ರ ಮುಂದೆ ಬೇರೆ ಯಾವ್ದಿಲ್ಲ ಅನ್ಸತ್ತಲ್ಲ? ಅದು ಒಂಥರ ದೇವ್ರ ಪೂಜೆ ಮಾಡ್ದಂಗೆ. ಹೌದು ಅಲ್ವಾ? ಓಕೆ, ಬರೀ ಕೋತಿಗಳಿಗೆ ಮಾತ್ರ ಫೀಡ್ ಮಾಡ್ತೀರಾ ಅಥವಾ ಹೇಗೆ? ಇಲ್ಲ, ಕಾಗೆಗಳಿಗೆ ನೋಡಿ ಚೋಚೋ ತಂದಿದ್ದೀನಿ. ಅವ ಇವಾಗ ಬರ್ತವೆ ಹಾಕಿದ್ರೆ ಓಕೆ ಚೋಚೋ ಹಾಕ್ತೀರಾ. ನಿಮ್ಮನ್ನ ಲಾಲ್ಬಾಗಲ್ಲಿ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಎಷ್ಟೆಲ್ಲ ಕ್ರೌರ್ಯ ಕ್ರೂರತ್ವ ನಡೀತಾ ಇರೋಂಥ ಸಮಾಜದಲ್ಲಿ ಇಂಥ ಜನರು ಇದ್ದಾರೆ. ಅವ್ರಿಗೇನೂ ಆಗಬೇಕಾಗಿಲ್ಲ ಇದರಿಂದ ಅಲ್ವಾ? ಲಾಭ ಇಲ್ಲ, ನಿಸ್ವಾರ್ಥವಾದಂಥ ಪ್ರೀತಿ ಇದು. ಆ್ಯಂಡ್ ಅವ್ರ ಜೊತೆ ಸೇರಿಕೊಂಡು ನಾವು ಕೂಡ ಟೊಮೆಟೊಗಳನ್ನು ಕೋತಿಗಳಿಗೆ ಕೊಟ್ವಿ. ಮತ್ತು ಅವರು ಟೊಮೆಟೋಸ್ ಚೌಚೋ ಮಾತ್ರ ಅಲ್ಲ, ಬೇರೆ ತಿನ್ನೋ ವಸ್ತುಗಳನ್ನು ತಂದಿದ್ದಾರೆ ನೋಡಿ. ಈಗ ನಾವು ತಿಂತೀವಲ್ಲ ಈ ಥರದ್ದು. ಹೌದು ಮೇಡಮ್. ಅವ್ರಿಗಿಷ್ಟನಾ? ಖಂಡಿತ ರೀ. ಅಯ್ಯೋ, ಯಾರಿಗೆ ಕೊಡ್ತೀರಾ? ನೀವೇ ಕೊಡಿ, ಪರವಾಗಿಲ್ಲ. ನಮ್ದೆಲ್ಲ ಭಯ, ದೊಡ್ಡ ಕೋತಿಗಳಿದಾವೆ, ಅವ್ರು ಕಿತ್ಕೊಂಡ್ಬಿಡ್ತಾರೆ ಅಂತ ಭಯ. ಈಗ ಹೋದ್ರೆ ನಮ್ಗೆ ಎಲ್ಲರಿಗೂ ಒಂಚೂರು ಕೊಡಿ 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 ಅಲ್ವಾ? ಅವೇ ಅವರು ಈ ಮರಿಗಳಿಗೆ ತಿನ್ನಕ್ ಬಿಡಲ್ಲ ಅಲ್ಲ? ಕೈಗೆ ಕೊಡಿ ಮೇಡಮ್, ಏನು ಮಾಡಲ್ಲ ಅಷ್ಟೇ. ಅವು ತಿನ್ನಕ್ ಕೊಟ್ಬಿಟ್ರೆ ಏನು ಕೇಳಲ್ಲ. ಇದು ಪ್ರೆಗ್ನೆಂಟ್ ಪುಟಾಣಿ. ಫ್ಲವರ್ ಶೋ ಇನಾಗ್ರೇಟ್ ಆಗಿರೋ ಮೊದಲನೇ ದಿನಾನೇ ಬಂದಿದ್ದೀನಿ, ಯಾಕಂದ್ರೆ ನಾನು ಸಬ್ಸ್ಕ್ರೈಬರ್ಸ್ಗೆ ಫ್ಲವರ್ ಶೋ ತೋರಿಸ್ಬೇಕು ಅಂತ. ಸೊ ಜನ ಕಡಿಮೆ ಇದ್ರು, ನೀವೇ ನೋಡಿದ್ರಲ್ಲ. ಆ್ಯಂಡ್ ಫ್ಲವರ್ ಶೋ ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲರೂ ಕೂಡ ಫ್ಲವರ್ ಶೋಗೆ ಬೆಂಗಳೂರಿನಲ್ಲಿ ಇರೋರು ಬಂದು ನೋಡಿ. ಆ್ಯಂಡ್ ಬೆಂಗಳೂರು ಆಚೆ ಇರೋರು ಏನು ಮಾಡ್ಬೋದು, ನನ್ನ ವ್ಲಾಗಲ್ಲಿ ನೀವು ಇದನ್ನು ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.